ನಮಸ್ಕಾರ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ ನಮ್ಮ ಮುಂದಿನ ಕೆರಿಯರ್ ಪಯಣವನ್ನು ಹೇಗೆಲ್ಲ ಬದಲಿಸ್ಬೋದು ಅಂತ ಎಂದಾದ್ರೂ ಯೋಚನೆ ಮಾಡಿದ್ದೀರಾ? ಸರಿ, ಇವತ್ತು ನಾವು ಎಐ ಜಗತ್ತಿನಲ್ಲಿ ಯಶಸ್ವಿಯಾಗಲು ಏನು ಬೇಕು ಅನ್ನೋದನ್ನ ನೋಡೋಣ. ಬನ್ನಿ ಶುರು ಮಾಡೋಣ. ಮೊದ್ಲಿಗೆ ಒಂದು ಸಿಂಪಲ್ ಪ್ರಶ್ನೆ. ಇಲ್ಲಿ ಕಾಣಿಸ್ತಿರೋ ಆಪ್ಗಳನ್ನ ಅಂದ್ರೆ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಥವಾ ಗೂಗಲ್ ಇದನ್ನೆಲ್ಲ ಯಾರ್ತಾನೆ ಬಳಸಲ್ಲ ಹೇಳಿ? ಆಲ್ಮೋಸ್ಟ್ ಎಲ್ಲರೂ ಪ್ರತಿದಿನ ಬಳಸ್ತೀವಿ ಅಲ್ವಾ? ಹಾಗಿದ್ರೆ ಒಂದ್ ವಿಷಯ ಗೊತ್ತಿರ್ಲಿ, ನೀವೆಲ್ರೂ ಈಗಾಗ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ತಿದ್ದೀರಾ. ಹೌದು, ಇದು ಕೇಳೋಕೆ ಆಶ್ಚರ್ಯ ಅನಿಸ್ಬಹುದು, ಆದ್ರೆ ಇದು ಸತ್ಯ. ಈ ಟೆಕ್ನಾಲಜಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಜೀವನದ ಒಂದು ಭಾಗವೇ ಆಗ್ಬಿಟ್ಟಿದೆ. ಹಾಗಾದ್ರೆ ಏನಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎಐ? ரொம்ப ಸಿಂಪಲ್ ಆಗಿ ಹೇಳೋದಾದ್ರೆ, ಮನುಷ್ಯರ ತರನೇ ಯೋಚನೆ ಮಾಡುವ, ಕಲಿಯುವ ಮತ್ತು ತೀರ್ಮಾನ ತಗೊಳ್ಳುವ ಶಕ್ತಿ ಇರೋ ಮಷಿನ್ಗಳು ಅಷ್ಟೇ. ಯೋಚನೆ ಮಾಡಿ ನೋಡಿ, ಯೂಟ್ಯೂಬ್ನಲ್ಲಿ ಒಂದು ವಿಡಿಯೋ ನೋಡಿದ ತಕ್ಷಣ ಅದು ಹೇಗೆ ತಾನೇ ನಮ್ಗೆ ಇಷ್ಟವಾಗುವ ಇನ್ನೊಂದು ವಿಡಿಯೋವನ್ನು ರೆಕಮೆಂಡ್ ಮಾಡುತ್ತೆ? ಗೂಗಲ್ ಮ್ಯಾಪ್ಸ್ ಟ್ರಾಫಿಕ್ ಜಾಮ್ ಇಲ್ಲದ ಫಾಸ್ಟ್ ರೂಟ್ ಹೇಗೆ ಹುಡುಕುತ್ತೆ? ಅಮೆಜಾನ್, ನೆಟ್ಫ್ಲಿಕ್ಸ್ ಎಲ್ಲವೂ ಅಷ್ಟೇ. ಇದೆಲ್ಲದರ ಹಿಂದೆ ಕೆಲಸ ಮಾಡ್ತಿರೋದೇ ಈ ಎಐ ತಂತ್ರಜ್ಞಾನ. ಸರಿ, ಈಗ ಎಲ್ಲರ ತಲೆಯಲ್ಲೂ ಓಡ್ತಿರುವ ಆ ಒಂದು ದೊಡ್ಡ ಪ್ರಶ್ನೆಗೆ ಬರೋಣ. ಎಐ ನಮ್ಮ ಕೆಲಸಗಳನ್ನೆಲ್ಲ ಕಿತ್ತುಕೊಳ್ತಾ? ಈ ಭಯದ ಆಚೆ ಇರುವ ನಿಜವಾದ ಬದಲಾವಣೆ ಏನು ಅನ್ನೋದನ್ನ ಈಗ ಅರ್ಥಮಾಡಿಕೊಳ್ಳೋಣ. ಎಐ ಮನುಷ್ಯರ ಕೆಲ್ಸವನ್ನು ತೆಗೆದುಹಾಕುತ್ತಾ ಅನ್ನೋ ಭಯ ಎಲ್ಲರಿಗೂ ಇದೆ. ಆದರೆ ನಾವು ಕೇಳಬೇಕಾದ ನಿಜವಾದ ಪ್ರಶ್ನೆ ಅದಲ್ಲ. ನಾವು ಕೇಳಬೇಕಾದದ್ದು ಎಐ ನಾವು ಕೆಲ್ಸ ಮಾಡುವ ರೀತಿಯನ್ನು ಇನ್ನಷ್ಟು ಚೆನ್ನಾಗಿ ಹೇಗೆ ಬದಲಾಯಿಸುತ್ತೆ ಅನ್ನೋದನ್ನ. ಇದು ವಿನಾಶ ಅಲ್ಲ, ಬದ್ಲಾಗಿ ಒಂದು ದೊಡ್ಡ ಪರಿವರ್ತನೆ. ನೋಡಿ, ಈ ಮಾತನ್ನು ತುಂಬಾನೇ ಗಮನವಿಟ್ಟು ಕೇಳಬೇಕು. ಇದು ಇವತ್ತಿನ ಇಡೀ ಚರ್ಚೆಯ ಪ್ರಮುಖವಾದ ಅಂಶ. ಎಐ ಮನುಷ್ಯರ ಜಾಗವನ್ನು ತುಂಬಲ್ಲ, ಆದ್ರೆ ಎಐ ಬಳಸೋ ಜನ ಎಐ ಬಳಸದೇ ಇರೋರ ಜಾಗವನ್ನು ಖಂಡಿತವಾಗಿಯೂ ತುಂಬುತ್ತಾರೆ. ಈಗ ಎಐ ನಮ್ಮ ಪರ್ಸನಲ್ ಲೈಫ್ ಮಾತ್ರವಲ್ಲ, ಬದಲಾಗಿ ಇಡೀ ಇಂಡಸ್ಟ್ರಿಗಳನ್ನೇ ಹೇಗೆ ಬುಡಮೇಲು ಮಾಡ್ತಿದೆ ಅಂತ ನೋಡೋಣ. ಇದು ನಿಜವಾಗ್ಲೂ ಒಂದು ಕ್ರಾಂತಿಯೇ ಸರಿ. ಆರೋಗ್ಯ ಕ್ಷೇತ್ರದಲ್ಲಿ ಅಂದ್ರೆ ಹೆಲ್ತ್ ಕೇರ್ನಲ್ಲಿ ಎಐ ಒಂದು ಗೇಮ್ ಚೇಂಜರ್ ಆಗ್ತಿದೆ. ಎಕ್ಸ್ರೇ ಚಿತ್ರಗಳನ್ನ ನೋಡಿ ಕ್ಯಾನ್ಸರ್ನಂತಹ ರೋಗಗಳನ್ನ ಆರಂಭದಲ್ಲೇ ಪತ್ತೆ ಹಚ್ಚೋಕೆ ಸಹಾಯ ಮಾಡುತ್ತೆ. ಇದರಿಂದ ಡಾಕ್ಟರ್ಗಳು ಬೇಗ ಮತ್ತು ನಿಖರವಾಗಿ ರೋಗ ಪತ್ತೆ ಹಚ್ಚಬಹುದು. ಇನ್ನು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಬಂದ್ರೆ ಅಲ್ಲೂ ಇದರದೇ ಹವಾ. ಆನ್ಲೈನ್ ಫ್ರಾಡ್ ಟ್ರಾನ್ಸಾಕ್ಷನ್ಗಳನ್ನ ಪತ್ತೆ ಮಾಡೋಕೆ ಕಸ್ಟಮರ್ಗಳಿಗೆ ತಕ್ಷಣ ಉತ್ತರ ಕೊಡೋ ಎಐ ಚಾಟ್ಬಾಟ್ಗಳು ಮತ್ತೆ ಲೋನ್ ಅಪ್ಲಿಕೇಶನ್ಗಳನ್ನ ಫಟಾಫಟ್ ಅಂತ ಪ್ರಾಸೆಸ್ ಮಾಡೋಕೆ, ಹೀಗೆ ಎಲ್ಲದರಲ್ಲೂ ಎಐ ಸಹಾಯ ಮಾಡ್ತಿದೆ. ಮಾರ್ಕೆಟಿಂಗ್ ಜಗತ್ತಿನ ಕಥೆಯಂತೂ ನಿಮ್ಗೆ ಗೊತ್ತೇ ಇದೆ. ಗ್ರಾಹಕರಿಗೆ ಏನ್ ಬೇಕು, ಏನ್ ಬೇಡ ಅಂತ ಎಐ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ತಾನೇ ನಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಮನ್ಸಿಗೆ ಇಷ್ಟವಾಗೋ ಜಾಹೀರಾತುಗಳೇ ಕಾಣಿಸೋದು. ಇದರ ಹಿಂದೆ ಇರೋದೇ ಎಐ ಪವರ್. ಇಷ್ಟೆಲ್ಲ ಬದಲಾವಣೆಗಳ ಜೊತೆಗೆ ಹೊಸ ಹೊಸ ಅವಕಾಶಗಳ ಒಂದು ದೊಡ್ಡ ಬಾಗಿಲೇ ತೆರೆದುಕೊಳ್ತಿದೆ. ಮತ್ತು ಮುಖ್ಯವಾದ ವಿಷಯ ಅಂದ್ರೆ, ಈ ಅವಕಾಶಗಳು ಬರೀ ಕೋಡಿಂಗ್ ಗೊತ್ತಿರೋರಿಗೆ ಮಾತ್ರ ಸೀಮಿತವಾಗಿಲ್ಲ. ಎಲ್ಲರಿಗೂ ಒಂದು ಗುಡ್ ನ್ಯೂಸ್. ಎಐ ಫೀಲ್ಡ್ನಲ್ಲಿ ಕರಿಯರ್ ಮಾಡ್ಕೋಬೇಕು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಲೇಬೇಕು ಅಂತೇನೂ ಇಲ್ಲ. ಇದು ಜನರ ತಲೆಯಲ್ಲಿರೋ ಒಂದು ದೊಡ್ಡ ತಪ್ಪು ಕಲ್ಪನೆ. ಕೆಲವು ಹೊಸ ರೀತಿಯ ಜಾಬ್ಸ್ ನೋಡಿ. ಕಂಪನಿಗಳು ಸರಿಯಾದ ನಿರ್ಧಾರ ತಗೊಳ್ಳೋಕೆ ಸಹಾಯ ಮಾಡುವ ಎಐ ಡೇಟಾ ಅನಾಲಿಸ್ಟ್, ಎಐ ಟೂಲ್ಸ್ ಬಳಸಿ ಒಳ್ಳೊಳ್ಳೆ ಆಡ್ಸ್ ಮಾಡುವ ಡಿಜಿಟಲ್ ಮಾರ್ಕೆಟಿಂಗ್ ಸ್ಪೆಷಲಿಸ್ಟ್, ಎಐ ಹತ್ರ ಸರಿ ಪ್ರಶ್ನೆ ಕೇಳಿ ಬೆಸ್ಟ್ ರಿಸಲ್ಟ್ಸ್ ತರಿಸೋ ಪ್ರಾಂಪ್ಟ್ ಎಂಜಿನಿಯರ್, ಹಾಗೆ ಬ್ಲಾಗ್, ವಿಡಿಯೋ ಮಾಡುವ ಎಐ ಕಂಟೆಂಟ್ ಕ್ರಿಯೇಟರ್. ಎಲ್ಲ ಜಾಬ್ಸ್ಗಳಿಗೂ ಇವತ್ತು ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. ನೋಡಿ, ಬರೀ ಇಂಜಿನಿಯರಿಂಗ್ ಡಿಗ್ರಿ ಇರೋರು ಮಾತ್ರ ಅಲ್ಲ, ಬಿಕಾಂ, ಬಿಬಿಎ, ಬಿಎ ಅಥವಾ ಬಿಎಸ್ಸಿ ಮಾಡಿದವರು ಕೂಡ ಈ ಫೀಲ್ಡ್ನಲ್ಲಿ ದೊಡ್ಡ ಯಶಸ್ಸು ಗಳಿಸಬಹುದು. ಉದಾಹರಣೆಗೆ, ಒಬ್ಬ ಬಿಕಾಂ ಸ್ಟೂಡೆಂಟ್ ಅದ್ಭುತವಾದ ಎಐ ಡೇಟಾ ಅನಲಿಸ್ಟ್ ಆಗಬಹುದು. ಎಐ ಎಲ್ರಿಗೂ ಅವಕಾಶಗಳ ಬಾಗಿಲು ತೆರೆದಿದೆ. ಸರಿ, ಹಾಗಾದ್ರೆ ಈ ಎಐ ಪವರ್ಡ್ ಭವಿಷ್ಯಕ್ಕೆ ರೆಡಿಯಾಗೋದು ಹೇಗೆ? ಮುಂದೆ ಏನ್ ಮಾಡಬೇಕು? ಬನ್ನಿ ಅದ್ರ ಬಗ್ಗೆ ನೋಡೋಣ. ಒಂದು ವಿಷಯವನ್ನು ಯಾವಾಗ್ಲೂ ನೆನ್ಪಿಟ್ಕೊಳ್ಬೇಕು. ನಮ್ಮ ಹಿನ್ನೆಲೆ ಅಂದ್ರೆ ನಮ್ಮ ಬ್ಯಾಕ್ಗ್ರೌಂಡ್ ನಮ್ಮ ಭವಿಷ್ಯವನ್ನು ನಿರ್ಧರಿಸಲ್ಲ. ನಮ್ಮಲ್ಲಿರುವ ಸ್ಕಿಲ್ಸ್ ಮತ್ತೆ ನಮ್ಮ ಮೈಂಡ್ಸೆಟ್ ಅದೇ ನಮ್ಮ ಫ್ಯೂಚರ್ ಡಿಸೈಡ್ ಮಾಡೋದು. ಮುಂದಿರುವ ದಾರಿ ತುಂಬಾ ಸ್ಪಷ್ಟವಾಗಿದೆ. 3 ಸಿಂಪಲ್ ಸ್ಟೆಪ್ಸ್. ಮೊದಲನೆಯದು, ಕಲಿಯಿರಿ. ಯಾವಾಗ್ಲೂ ಕಲಿಯೋ ಕುತೂಹಲ ಇರ್ಲಿ. ಎಐ ಟೂಲ್ಸ್ ಬಗ್ಗೆ ಕಲಿಯೋಕೆ ಶುರು ಮಾಡಿ. ಎರಡನೆಯದು, ಹೊಂದಿಕೊಳ್ಳಿ. ಹೊಸ ರೀತಿಯಲ್ಲಿ ಕೆಲಸ ಮಾಡೋಕೆ ಓಪನ್ ಆಗಿರಿ. ಮೂರನೆಯದು, ಆಕ್ಷನ್ ತಗೊಳ್ಳಿ. ಕಲ್ತಿರೋ ಈ ಸ್ಕಿಲ್ಸ್ನ ಇವತ್ತಿನಿಂದಲೇ ಬಳಸೋಕ್ ಶುರು ಮಾಡಿ. ಕೊನೆಯದಾಗಿ ಈ ಒಂದು ಅದ್ಭುತವಾದ ಮಾತನ್ನು ಕೇಳಿ. ಯಾರು ಕಲಿಯುತ್ತಾರೋ, ಯಾರು ಹೊಂದಿಕೊಳ್ಳುತ್ತಾರೋ ಮತ್ತು ಯಾರು ಆಕ್ಷನ್ ತೆಗೆದುಕೊಳ್ಳುತ್ತಾರೋ, ಭವಿಷ್ಯ ಅವರಿಗೆ ಸೇರಿದ್ದು.
ಈ ತಲೆಮಾರಿನ ಅತಿ ದೊಡ್ಡ ಅವಕಾಶ ನಮ್ಮ ಕಣ್ಮುಂದೆಯೇ ಇದೆ. ಈ ಅವಕಾಶವನ್ನು ಬಳಸ್ಕೊಂಡು ಭವಿಷ್ಯವನ್ನು ಹೇಗೆ ಕಟ್ಕೊಳ್ತೀರಾ? ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡುತ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಿದ್ದೇನೆ. ಇದರ ಬಗ್ಗೆ ಯೋಚನೆ ಮಾಡಿ. ಧನ್ಯವಾದಗಳು.